ಜನನಿ ಫೌಂಡೇಶನ್ ವತಿಯಿಂದ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ಹಾಸನದ ಚಿಕ್ಕಕೊಂಡಗೋಳ ಅಂಗನವಾಡಿ ಕೇಂದ್ರದಲ್ಲಿ ಸ್ತನ್ಯಪಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಹಾಸನದ ಪ್ರಸಿದ್ಧ ವೈದ್ಯರು ಹಾಗೂ ಲಕ್ಷ್ಮೀ ನರ್ಸಿಂಗ್ ಹೋಂನ ಮಾಲೀಕರಾದ ಡಾಕ್ಟರ್ ರಂಗಲಕ್ಷ್ಮಿ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮಗುವಿನ ಜನನದ ನಂತರ ತಾಯಿಯ ಎದೆಹಾಲು ಮಗುವಿನ ಆರೋಗ್ಯಕರ ಬೆಳವಣಿಗೆಗೆ ಅತ್ಯಂತ ಅಗತ್ಯವಾಗಿದೆ. ತಾಯಿಯ ಮೊದಲ ಹಾಲಾದ ಕೊಲೋಸ್ಟ್ರಮ್ ಮಗುವಿಗೆ ರೋಗನಿರೋಧಕ ಶಕ್ತಿಯನ್ನು ನೀಡುವುದರ ಜೊತೆಗೆ ವಿವಿಧ ಸೋಂಕುಗಳಿಂದ ರಕ್ಷಣೆ ಒದಗಿಸುತ್ತದೆ ಎಂದು ತಿಳಿಸಿದರು. ಮಗು ಜನಿಸಿದ ಮೊದಲ 1 ಗಂಟೆಯೊಳಗೆ ಸ್ತನ್ಯಪಾನತ ಆರಂಭಿಸುವುದು ಹಾಗೂ ಮೊದಲ 6 ತಿಂಗಳವರೆಗೆ ಮಗುವಿಗೆ ತಾಯಿಯ ಎದೆಹಾಲನ್ನೇ ನೀಡುವುದು ಅತ್ಯಂತ ಮುಖ್ಯ ಎಂದು ಅವರು ಸಲಹೆ ನೀಡಿದರು. ತಾಯಂದಿರು ಸ್ತನ್ಯಪಾನದ ಕುರಿತು ಇರುವ ತಪ್ಪು ಕಲ್ಪನೆಗಳನ್ನು ಬದಿಗೊತ್ತಿ ವೈದ್ಯರು ಹಾಗೂ ಆರೋಗ್ಯ ಕಾರ್ಯಕರ್ತರ ಸಲಹೆಯನ್ನು ಪಾಲಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು, ತಾಯಂದಿರು ಹಾಗೂ ಮಕ್ಕಳು ಭಾಗವಹಿಸಿದ್ದರು. ಜನನಿ ಫೌಂಡೇಶನ್ ವತಿಯಿಂದ ತಾಯಂದಿರಿಗೆ ಸ್ತನ್ಯಪಾನದ ಮಹತ್ವ, ತಾಯಿ ಮತ್ತು ಮಗುವಿನ ಆರೋಗ್ಯದ ಕುರಿತು ಅಗತ್ಯ ಮಾಹಿತಿ ಹಾಗೂ ಜಾಗೃತಿ ಮೂಡಿಸಲಾಯಿತು. ಸ್ತನ್ಯಪಾನವನ್ನು ಉತ್ತೇಜಿಸುವ ಮೂಲಕ ಆರೋಗ್ಯವಂತ ಮಕ್ಕಳ ಹಾಗೂ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂಬ ಸಂದೇಶವನ್ನು ಕಾರ್ಯಕ್ರಮದಲ್ಲಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಹಾಸನದ ಪ್ರಸಿದ್ಧ ವೈದ್ಯರಾದ ರಂಗಲಕ್ಷ್ಮಿ, ಜನನಿ ಫೌಂಡೇಶನ್ ಮತ್ತು ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ನ ಅಧ್ಯಕ್ಷರಾದ ಭಾನುಮತಿ, ಜಿಲ್ಲಾ ಶಿಕ್ಷಣಾಧಿಕಾರಿ ಮಂಜುಳಾ, ಕಾಂತಾಮಣಿ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈ ಜನನಿ ಫೌಂಡೇಶನ್ ಅವರು ಈ ದಿನ ವಿಶ್ವ ಸ್ತನ್ಯಪಾನ ಸಪ್ತಾಹ ಅಂದರೆ ಆಗಸ್ಟ್ ತಿಂಗಳು 1ರಿಂದ 7ನೇ ತಾರೀಕು ತನಕ ನಡೆಯುವ ಒಂದು ಪ್ರೋಗ್ರಾಮ್. ಅಂದರೆ ಜನರಿಗೆ ಸ್ತನ್ಯಪಾನದ ಬಗ್ಗೆ, ಹಾಲು ಕುಡಿಸೋದು ಎಷ್ಟು ಮುಖ್ಯ, ಅದು ಮಗುವಿನ ಆರೋಗ್ಯಕ್ಕೆ ಎಷ್ಟು ಅವಶ್ಯಕ, ತಾಯಿ ಆರೋಗ್ಯ ಕೂಡ ಅವಶ್ಯಕ ಎಂದು ತಿಳುವಳಿಕೆಯನ್ನು ಹೇಳೋಕ್ಕೆ ಒಂದು ವಿಶ್ವಾದ್ಯಂತ ಈ ಆಗಸ್ಟ್ 1ರಿಂದ 7ನೇ ತಾರೀಕು ತನಕ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಏರ್ಪಡಿಸಿದ್ದಾರೆ. ಇದರ ಪ್ರಯುಕ್ತ ಈ ದಿನ ಇಲ್ಲಿ ಜನನಿ ಫೌಂಡೇಶನ್ ವತಿಯಿಂದ ಈ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಏರ್ಪಟ್ಟಿದೆ. ಇದರ ವಿಷಯವಾಗಿ ಸ್ತನ್ಯಪಾನದ ವಿವರಗಳನ್ನು ನಾನೀಗ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಜನನಿ ಫೌಂಡೇಶನ್ ವತಿಯಿಂದ ಹಾಗೂ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ವತಿಯಿಂದ ಬಾಣಂತಿಯರಿಗೆ ಹಾಗೂ ಬಸರಿಯರನ್ನೆಲ್ಲ ಒಗ್ಗೂಡಿಸಿ ಇಲ್ಲಿ ಸ್ತನ್ಯಪಾನ ದಿನದ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಇಷ್ಟೇ, ಮಗುವಿಗೆ ಎದೆ ಹಾಲು ಎಷ್ಟು ಮುಖ್ಯ, ಅದರಲ್ಲಿ ಯಾವ ರೀತಿಯ ಪೋಷಕಾಂಶಗಳೆಲ್ಲ ಮಕ್ಕಳಿಗೆ ಸಲ್ಲತ್ತೆ, ಅದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಬೇಕು ಅಂತ ಡಾಕ್ಟರ್ ರಂಗಲಕ್ಷ್ಮಿ ಮೇಡಮ್ ಅವ್ರನ್ನ ಇಲ್ಲಿಗೆ ಕರೆಸ್ಕೊಂಡಿದ್ದೀವಿ. ಹಾಗೆ ಈ ಏರಿಯಾದ ಬಾಣಂತಿ ಬಸರಿಯರು ಕೂಡ ಬಂದಿದ್ದಾರೆ. ಈಗಿನ ಕಾಲದಲ್ಲಿ ಮಾದರಿಯಾಗಿ ಹೆಣ್ಮಕ್ಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಮಕ್ಕಳಿಗೆ ಎದೆ ಹಾಲನ್ನು ಕುಡಿಸ್ತಾ ಇಲ್ಲ, ಶೋಕಿ ಮಾಡ್ಕೊಂಡು ತಿರ್ಗೋದು ಅಥವಾ ಅದಕ್ಕೆ ಮಕ್ಕಳಿಗೆ ಬೇರೆ ಯಾವುದೋ ಒಂದು ಸಪ್ಲಿಮೆಂಟ್ರಿ ಹಾಲು ಕೊಡೋದು, ಈ ಥರದ ಒಂದು ವ್ಯವಸ್ಥೆಗಳನ್ನು ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಅದನ್ನೆಲ್ಲ ತಪ್ಪಿಸಿ ಮಕ್ಕಳಿಗೆ ಕನಿಷ್ಠ 2 ವರ್ಷದವರೆಗಾದರೂ ಮಕ್ಕಳಿಗೆ ಎದೆ ಹಾಲನ್ನು ಕುಡಿಸೋದ್ರಿಂದ ಅವಕ್ಕೆ ರೆಸಿಸ್ಟೆನ್ಸ್ ಪವರ್, ರೋಗ ನಿರೋಧಕ ಶಕ್ತಿ ಬರುತ್ತೆ, ಪೋಷಕಾಂಶಗಳು ಚೆನ್ನಾಗಿ ದೊರೆಯುತ್ತೆ ಹಾಗೂ ಮಕ್ಕಳ ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತೆ ಹಾಗೂ ತಾಯಿ ಆರೋಗ್ಯ ಕೂಡ ಸುಧಾರಿಸುತ್ತೆ. ಇಂತಹ ವಿಷಯಗಳನ್ನು, ಅನೇಕ ವಿಷಯಗಳನ್ನು ಒಳಗೊಂಡಂತೆ ವೈದ್ಯರಿಂದ ಸಲಹೆಯನ್ನು ಕೊಡಿಸ್ಬೇಕು ಅಂತ ನಾವಿಲ್ಲಿ ಎಲ್ಲರೂ ಸೇರಿದ್ದೀವಿ. ಹಾಗಾಗಿ ಎಲ್ಲ ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಾ ಎಲ್ಲ ತಾಯಿಯಂದರು ಕೂಡ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಕನಿಷ್ಠ 2 ವರ್ಷದವರೆಗಾದ್ರೂ ನಿಮ್ಮ ಎದೆ ಹಾಲನ್ನು ಮಕ್ಕಳಿಗೆ ಉಣಿಸಿ ಅಂತ ಕೇಳ್ಕೊತೀನಿ.